ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಬುಸ್ತೇನಹಳ್ಳಿ ಗ್ರಾಮದಲ್ಲಿ ಸ್ಥಳೀಯ ಶಾಸಕರ ಅನುದಾನ ನಿಧಿಯಲ್ಲಿ ನಡೀತಾ ಇದ್ದಂತಹ ರಸ್ತೆ ಕಾಮಗಾರಿ ಇದೀಗ ಬಹಳ ವಿವಾದಕ್ಕೆ ಕಾರಣವಾಗಿದೆ. ಗ್ರಾಮದ ಶಿವಕುಮಾರ್ ಎಂಬುವವರು ಜಮೀನಿನ ಮೇಲೆ ರಸ್ತೆಯನ್ನ ನಿರ್ಮಿಸಲಾಗಿದೆ ಅಂತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ಜೆಸಿಬಿಯನ್ನ ಬಳಸಿ ನೂತನವಾಗಿ ನಿರ್ಮಿಸಲಾಗಿದ್ದ ಕಾಂಕ್ರೀಟ್ ರಸ್ತೆಯನ್ನ ಅಗೆದು ಹಾಳು ಮಾಡಲಾಗಿದೆ ಅಂತ ಇದೀಗ ಗ್ರಾಮಸ್ಥರು ಆರೋಪಿಸಿರ್ತಕ್ಕಂಥದ್ದು. ಸಾರ್ವಜನಿಕರ ಅನುಕೂಲಕ್ಕಾಗಿ ಶಾಸಕರ ಅನುದಾನದಲ್ಲಿ ರಸ್ತೆ ಕಾಮಗಾರಿ ಕೈಗೊಳ್ಳಲಾಗಿತ್ತು. ಆದ್ರೆ ರಸ್ತೆ ನಿರ್ಮಾಣವಾಗ್ತಾ ಇದ್ದ ಜಾಗಕ್ಕೆ ಸಂಬಂಧಿಸಿದಂತೆ ಖಾಸಗಿ ಜಮೀನಿನ ಮಾಲೀಕತ್ವದ ವಿವಾದ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ರಸ್ತೆಯನ್ನ ಜೆಸಿಬಿಯಿಂದ ಅಗೆದು ಹಾನಿಗೊಳಿಸಲಾಗಿದೆ ಅಂತಕ್ಕಂಥ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಸಾರ್ವಜನಿಕರ ತೆರಿಗೆ ಹಣ ಹಾಗೂ ಸರ್ಕಾರಿ ಅನುದಾನದಿಂದ ನಿರ್ಮಿಸಲಾಗ್ತಾ ಇರ್ತಕ್ಕಂಥ ರಸ್ತೆಯನ್ನ ಈ ರೀತಿ ಹಾನಿಗೊಳಿಸಿರ್ತಕ್ಕಂಥದ್ದು ಸರಿನಾ ಅಂತ ಈಗ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೇ ರಸ್ತೆಯಲ್ಲಿರ್ತಕ್ಕಂಥ ಅಂಗನವಾಡಿಯಲ್ಲಿ ಪುಟಾಣಿ ಮಕ್ಕಳು ಇರೋದ್ರಿಂದ ರಸ್ತೆಗಿನ ಜೆಸಿಬಿಯಿಂದ ಅಗೆದು ಗುಂಡಿ ಹಾಗೂ ಅವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಇದು ಮಕ್ಕಳ ಸುರಕ್ಷತೆಗೆ ಅಪಾಯಕಾರಿಯಾಗಿದೆ ಅಂತ ಇದೀಗ ಪೋಷಕರು ಮತ್ತೆ ಗ್ರಾಮಸ್ಥರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಅಂಗನವಾಡಿ ಮಕ್ಕಳ ಓಡಾಟ ಜಾಸ್ತಿ ಇರ್ತಕ್ಕಂಥ ಈ ಪ್ರದೇಶದಲ್ಲಿ ರಸ್ತೆ ಹಾನಿಗೊಳಿಸಿರ್ತಕ್ಕಂಥ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಗಮನ ಹರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಾಸನ ಮಹಾನಗರ ಪಾಲಿಕೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ರಸ್ತೆ ಕಾಮಗಾರಿಗೆ ಮಂಜೂರಾದ ಅನುದಾನ, ಕಾಮಗಾರಿಯ ದಾಖಲೆಗಳು, ಜಮೀನಿನ ಮಾಲೀಕತ್ವ ಹಾಗೂ ರಸ್ತೆಯನ್ನ ಜೆಸಿಬಿಯಿಂದ ಅಗೆದಿರ್ತಕ್ಕಂಥ ಘಟನೆ ಕುರಿತು ಸಮಗ್ರ ತನಿಖೆ ನಡೆಸಬೇಕು. ಸಾರ್ವಜನಿಕ ಹಣದಲ್ಲಿ ನಿರ್ಮಾಣವಾಗ್ತಾ ಇರ್ತಕ್ಕಂಥ ಕಾಮಗಾರಿಗೆ ಹಾನಿಯಾಗಿದ್ರೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಹೌದು, ಬಟ್ ನನ್ನ ಪ್ರಶ್ನೆ, ಅದು ಖಾಸಗಿ ಜಾಗ ಅಂತಾನೆ ಪರಿಭಾವಿಸೋಣ. ರಸ್ತೆ ಮಾಡಬೇಕಾದ್ರೆ ಏನ್ ಮಾಡ್ತಾ ಇದ್ರು? ಯಾಕೆ ಅವತ್ತು ವಿರೋಧ ಮಾಡಲಿಲ್ಲ? ರಸ್ತೆ ಮಾಡಿ 2-3 ದಿವಸ ಆದ್ಮೇಲೆ ಯಾಕೆ ವಿರೋಧ ಮಾಡಿದ್ರು? ಫೈನ್, ಒಂದು ವೇಳೆ ಅಕ್ರಮವಾಗಿಯೇ ನಿಮ್ಮ ಜಾಗದಲ್ಲೇ ರಸ್ತೆ ಮಾಡಿಬಿಟ್ಟಿದ್ದಾರೆ ಅನ್ಕೊಳ್ಳೋಣ, ಏನ್ ಮಾಡ್ಬೇಕು? ಅದಕ್ಕೆ ದೂರ್ ಕೊಡ್ಬೇಕು, ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡೋದ್ ಬಿಟ್ಟು ಜೆಸಿಬಿ ತಗೊಂಡೋಗಿ ಅಗದು ಬಿಡ್ತೀವಿ ಅಂತ ಅಂದ್ರೆ ಹೆಂಗ್ರಿ ಇದು? ಆಯ್ತು, ಇದು ಒಂದು ವಿಂಗ್. ಎರಡನೇ ಆಂಗಲ್ ಅಲ್ಲಿ ನೋಡ್ತಾ ಹೋದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೊಬ್ರು ಇನ್ನೊಬ್ರು ಯಾರ ಮನೆ ಬೇಕೋ ಅವ್ರ ಮನೆ ಮೇಲೆ ಯಾರ ಜಾಗ ಇದೆ ಆ ಜಾಗದ ಮೇಲೆ ರಸ್ತೆ ಮಾಡಕ್ಕಾಗ್ಬಿಡುತ್ತಾ? ಅವ್ರು ಪರಿಶೀಲನೆ ಮಾಡ್ಲಿಲ್ವಾ? ಯಾವ್ದು ಸರ್ಕಾರಿ ಜಾಗ ಎಲ್ಲಿ ರಸ್ತೆ ಮಾಡ್ಬೇಕು, ಖಾಸಗಿ ಜಾಗದಲ್ಲಿ ಮಾಡ್ತಾ ಇದೀವ ಅನ್ನೋ ಕನಿಷ್ಠ ಜ್ಞಾನ ಇರ್ಲಿಲ್ವಾ ಅವರಿಗೆ? ಈಗ ಅವ್ನ ಯಾರು ಬಂದು ನನ್ ಜಾಗ ಅಂತ ಉತ್ತಾಕವ್ರಪ್ಪ. ಈಗ ಯಾರ್ ದುಡ್ಡು ಹೋಗಿದ್ದು? ಯಾರ ಮನೆ ದುಡ್ಡದು? ಶಾಸಕರ ನಿಧಿ. ಆಯ್ತು, ಶಾಸಕರು ಮನೆಯಿಂದ ತಂದಿರೋ ದುಡ್ಡ? ನಮ್ ತೆರಿಗೆ ದುಡ್ಡ್ರಿ. ನಮ್ ತೆರಿಗೆ ದುಡ್ಡಲ್ಲಿ ಶಾಸಕರಿಗೆ ಅನುದಾನ ಕೊಡ್ತಾರೆ. ಆ ಅನುದಾನದಲ್ಲಿ ಬಂದು ಅವ್ರು ಕೆಲಸ ಮಾಡಿದ್ರು. ಯಾರೋ ಖಾಸಗಿ ಜಾಗ ಅಂತ ಬಂದು ಅದನ್ನ ಉತ್ಕೊಂಡ್ಬಿಟ್ರು ಅನ್ನೋದಾದ್ರೆ, ಜೆಸಿಬಿ ಇಂದ ಎಲ್ಲಾನು ಹೊಡೆದಾಕ್ಸ್ಬಿಟ್ರು ಅನ್ನೋದಾದ್ರೆ ಲಾಸ್ ಯಾರಿಗೆ? ಒಂದ್ ಕಡೆ ಗ್ರಾಮಸ್ಥರಿಗೆ ಅದ್ಯಾರೋ ಶಿವಕುಮಾರ್ ತೋಟದ ಜಮೀನ್ ಮೇಲೆ ರಸ್ತೆ ಮಾಡ್ಕೊಡಿ ಅನ್ನೋದಲ್ಲ ಗ್ರಾಮಸ್ಥರು ಆಗ್ರಹ. ಗ್ರಾಮಸ್ಥರಿಗೆ ರಸ್ತೆ ಬೇಕು, ಸರ್ಕಾರಿ ಜಾಗದಲ್ಲಿ ಮಾಡಿ, ಅಥವಾ ಖಾಸಗಿ ಜಾಗದಲ್ಲಿ ಮಾಡಿದ್ದೀರಿ ಅಂತಕ್ಕಂಥ ಸುಳ್ಳು ಆರೋಪ ಮಾಡಿ ಏನಾದ್ರೂ ಶಿವಕುಮಾರ್ ಹೊಡೆದಾಕಿದ್ರೆ ಕ್ರಮ ತಗೊಳ್ಳಿ. ಅದೇನು ಖರ್ಚಾಗಿದೆ, ಅವ್ನು ಏನ್ ಹಾನಿ ಮಾಡಿದ್ದಾರೆ ಕಟ್ಸಿ ಫೈನ್ನ, ಮುಡ್ಕೊಲಾಕಳಿ ಜಮೀನ್ನ, ಅದೆಷ್ಟು ಬೆಲೆ ಬಾಳುತ್ತಷ್ಟನ್ನ. ಇಲ್ಲಿ ತಪ್ಪು ಅಧಿಕಾರಿಗಳಾಗಿದ್ರೆ ಈ ಲಾಸ್ನ ಅಧಿಕಾರಿಗಳಿಂದ ಕಟ್ಸಿ, ತಪ್ಪು ಜಮೀನ್ ಮಾಲೀಕಂದಾಗಿದ್ರೆ ಆ ಲಾಸ್ನ ಜಮೀನ್ ಮಾಲೀಕನಿಂದ ಕಟ್ಸಿ. ಜನರ ತೆರಿಗೆ ದುಡ್ಡು ವೇಸ್ಟ್ ಆಗಕ್ಕೆ ಬಿಡಬೇಡಿ. ಇದ್ರ ಜೊತೆಗೆ ಗ್ರಾಮಸ್ಥರಿಗೆ ಒಂದಿಷ್ಟು ಸಮಸ್ಯೆ ಆಗ್ತಾ ಇದೆ, ಅದಕ್ಕೇನು ಕ್ರಮ ತಗೊಳ್ತೀರಿ ತಗೊಳ್ಳಿ. ಈ ಸ್ಕೂಲು ಗ್ರಾಮಸ್ಥರಿಗೆ ಎಲ್ಲರಿಗೂ ಬೇಕಾಗಿರುತ್ತೆ, ಒಬ್ಬರಿಗಲ್ಲ. ಅಂಗನವಾಡಿ ಇದೆ, ಈ ಸ್ಕೂಲ್ ಇದೆ, ದಾರಿಲಿ ಎಲ್ಲರೂ ತಿರುಗಾಡ್ಕೋಬೇಕು. ರೋಡ್ ಬಂದು ಈ ಥರ ಬಗದಾಗಿ ಹೋಗಿ ನಾನು ಎಷ್ಟು ಹೇಳಿದೆ, ಬೇಡ ಕಣಪ್ಪ ಬಗೆಬೇಡ ಅಂತ ನಾನು ಸಾವಿರಾರು ಸರಿ ಹೇಳಿದೆ. ಅವ್ನು ಕೇಳಲೇ ಇಲ್ಲ. ಒಬ್ಬರೇ ಇಲ್ಲ, ಸಾವಿರಾರು ಜನ ಎಲ್ಲರೂ ತಿರುಗಾಡ್ತಾರೆ. ಒಬ್ಬರೇ ತಿರುಗಾಡ್ತೀವ? ಎಲ್ಲರೂ ತಿರುಗಾಡ್ತಾರೆ. ಬಂದಿತ್ತು ಅವನಿಗೆ ಏನು ಹೊಟ್ಟೆ ಕಿಚ್ಚಿ ಬಗ್ದಿರೋದು ಇನ್ನದಕ್ಕೆ ಬದ್ರ ಸುಮ್ಮನಿದ್ರು ರೋಡ್ ಬರೋರಿಗೆ ಬಂದು ಅಳಿಸಿ ಎಲ್ಲ ತೋರಿಸಿ ಹೋಗಿದ್ದ, ಇಷ್ಟು ಮಾಡ್ಕೊಳ್ಳಿ ಎತ್ಲಿಗೆ ಅಂತವ ಎಲ್ಲನೂ ಮಾಡ್ಯಾದ್ಮೇಲೆ ಈ ಥರ ಮಾಡಿರೋದು ಕೆಲಸ. ನೆನ್ನೆ ಬಂದು ನಾನು ಇದ್ದೆ, ಎಷ್ಟು ಹೇಳಿದೆ, ಬೇಡ ಕಣಪ್ಪ ಬೇಡ ಬಿಡೋ ಹೊತ್ಲಿಗೆ ಅದೇನೋ ಹೊತ್ಲಿಗೆ ವ್ಯವಸ್ಥೆ ಮಾಡ್ಕೊಂಡು ಬಿಡೋ ಹೊತ್ಲಿಂದ ಹೇಳಿದೆ. ಅವ್ನು ಕೇಳಲೇ ಇಲ್ಲ. ನಂದು ಇಲ್ಲಿವರೆಗೆ ಬರುತ್ತೆ, ಇಲ್ಲಿವರೆಗೆ ಬರುತ್ತೆ. ಯಾರ ದಾರಲ್ಲಿ ತಿರುಗಾಡೋಕ್ಕೆ ದಾರಿ ಆಗಲಿ ಬಿಡೋ ಹೋಗ್ಲಿ, ಯಾರ ದಾರ ಏನು? ಸಿಸ್ವಾರ್ ಇದೆ, ಅಂಗನವಾಡಿ ಇದೆ, ಪ್ರತಿಯೊಂದಿದೆ. ಗ್ರಾಮ ಠಾಣಕ್ಕೆ ಮಂಜೂರಾಗಿದೆ. ಇದು ರೋಡು ಜಿಲ್ಲಾ ಪಂಚಾಯತಿಯಿಂದ ಆಗಿದೆ, ಗ್ರ್ಯಾಂಟ್ ಆಗೈತೆ. ಜಿಲ್ಲಾ ಪಂಚಾಯತಿಲಿ ಒಂದ್ಸರಿ ಜಲ್ಲಿ ಹಾಕಿ ಅರ್ದು ಎಲ್ಲದೂ ಐತೆ. ಪಂಚಾಯತಿಲಿ ಆಗಿತ್ತು ಗ್ರ್ಯಾಂಟು, ಎಲ್ಲದೂ ಮುಗಿದು ಹೋಗಿತ್ತು. ಆದರೂ ಜನಗಳು ಕೊಡಿದ್ಮೇಲೆ ಏನು ಹೊಟ್ಟೆ ಕಿಚ್ಚು ಕೆಲಸ ಮಾಡಿರೋದು? 15 ಲಕ್ಷದ್ದು ರೋಡ್ ಇದು MLA ಗ್ರಾಂಟ್ ಇದು ಆಗಿತ್ತು. ಅವರು ಇಲ್ಲಿ ಅವರೇ ಬಂದು ಇಂಜಿನಿಯರ್ ಇವರೆಲ್ಲ ಬಂದು ನೋಡಿ ಅವರೇ ಸರ್ವ್ ಮಾಡಿ ಇದೆಲ್ಲ ನಮ್ಮದು 6 ಅಡಿ ಬಂದಿತ್ತು ಇಲ್ಲಿಗೆ. ಇನ್ನು 6 ಅಡಿ ಅವ್ರು ಬಿಟ್ಟಿದ್ರು. ಈಗ 3 ಅಡಿ ಕಿತ್ತಾಕೋಗ್ಯಾರ ಅವರು. ಈಗ ನೀವು ಮುಂದಿನ ಹೋರಾಟ ಏನು ಮಾಡ್ತೀರಿ, ಏನು ಕೇಳ್ತೀರಿ? ಈಗ ಅದನ್ನೇ ಸರಿ ಮಾಡಿಕೊಡ್ಬೇಕು ಅಷ್ಟೇ. ಈಗ
ಕಮೆಂಟ್ ಎಲ್ಲ ಮಾಡಿದ್ದೀರಾ? ಹ್ಞೂ ರಾತ್ರಿ ಎಲ್ಲ ಕೊಟ್ಟಿದ್ದೀವಿ. ಈ ರೋಡ್ ಎಷ್ಟು ಮನೆಗಳಿದ್ದಾವೆ ಸುತ್ತಮುತ್ತ? ಇಲ್ಲ ಈ ಒಟ್ಟಿನ 45 ಊರು ಸರ್ ಇದು. ಮಕ್ಕಳೆಲ್ಲ ಅಯ್ಯೋ ಇಲ್ಲೇ ಹೋಗ್ಬೇಕು. ಮತ್ತು ಯಾವ್ದಾದ್ರು ಎಲೆಕ್ಷನ್ ಆದರೂ ಇಲ್ಲೇ ಹೋಗ್ಬೇಕು. ಬೂತ್ ಎಲ್ಲ ಇಟ್ಟದಿದೆಯಾ, ಎಲ್ಲರಿಗೂ ಸೌಲಭ್ಯ, ನಮ್ಮ ಒಬ್ಬರಿಗೆಲ್ಲ. ಎಲ್ಲ ಕಟ್ಬೇಕಾರೆ ಏನು ಮಾಡ್ತಿರೋ ರೋಡ್ ಮಾಡ್ಬೇಕಾರೆ ಅಂತ ಇವರು ಆಗ ಸುಮ್ಮನೆ ಇದ್ರಪ್ಪ. ಈಗ ನೆನ್ನೆ ಬಂದು ಏಕಾಏಕಿ ಕಿತ್ತಾಕಿ ಹೋಗ್ಯಾರೆ. ನೆನ್ನೆ ಬಂದು ಏಕಾಏಕಿ ಕಿತ್ತಾಕಿರೋದು ಅಂತೇಳಿ ಇದು ಗ್ರಾಮ ಪಂಚಾಯತಿಯಿಂದ ಜಿಲ್ಲಾ ಪರಿಷತ್ತಿಂದ ರೋಡ್ ಆಗಿದೆ. ರೋಡ್ ಆಗಿದ್ದನ್ನು ಇವರು ಮೊದಲು ರೋಡ್ ಆಗೋವರೆಗೆ ಸುಮ್ಕಿದ್ದಾರೆ. ಯಾರು ಅದು ಶಿವಕುಮಾರು, ಅವನು ಹಾಸನದಲ್ಲಿದ್ದಾನೆ. 6 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸತಿ ಯಾವಾಗಲೂ ಬರ್ತಾನೆ. ಈ ದಬ್ಬಾಳಿಕೆ ಮಾಡಿ ನೆನ್ನೆ ಕಿತ್ತಾಕಿ ಹೋಗ್ಯಾನೆ. ಆ ಕೀಳಕ್ಕೆ ಅವನು ಹಕ್ಕು ಯಾವುದೂ ಇಲ್ಲ. ದಬ್ಬಾಳಿಕೆ ಮಾಡಿ ಕಿತ್ತಿರೋದು. ಅವ್ನ ಜಾಗ ಯಾವುದು ಅಂತ ಅವನಿಗೆ ಗೊತ್ತಿಲ್ಲ. ಮೊದಲು ಸರ್ವೆ ಮಾಡಿ ಅಳಿಸು ಅಂತ ನಾನು ಹೇಳಿದೆ. ಆ ಸರ್ವೆ ಯಾವುದು ಅಂತಲ್ಲ ಗೊತ್ತಿಲ್ಲ. ಅಳಿಸು ಅಂತ ಏನು ಹೇಳಿದೆ, ನೀವು ಅಪ್ಪನೇ ಹೆಸರಲ್ಲಿ ಇದೆ ಅಂತ ಹೇಳ್ದೆ. ನಿಮ್ಮ ಅಪ್ಪನೇ ಹೆಸರು ಅಳಿಸೋ ತಗೊಳ್ಳ ಸುಮ್ಕಿರೋ, ಅಳಿಸ್ಬಿಟ್ಟು ನೀನು ಆಮೇಲೆ ನೀನು ಕೈ ಹಾಕು ಅಂತ ಹೇಳಿದೆ ನಾನು. ಕೈ ಹಾಕಿ ಹೇಳುವ ಅದು ನನಗೆ ಗೊತ್ತಿಲ್ಲ. ಮೊದಲು ಇದು ಸರ್ವೆ ಉರಿ ಕೊಟ್ಟಿದ್ದಲ್ಲ ಕಂಟಾಡ್ದಾರಿಗೆ, ಅವೆಲ್ಲ ನನಗೆ ಗೊತ್ತಿಲ್ಲ. ಕಂಟಾಡ್ತಾರೆ ನಾನು ಹಿಂಸೆ ಕೊಡ್ತಾರಪ್ಪ, ನೀವು ಕೂದಾಕಿ ನಾನು ರೋಡ್ ಬಗ್ದಾಕ್ತೀರಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಅವರು ಹೇಳಿದರು. ನಾನು ಬೇಡ, ನಾನು ಅವ್ರು ಸರ್ವೆ ತಂದು ಅಳಿಸ್ಲಿ. ನಾವು ಈ ಜಾಗ ಅಳಿಸಿದ್ವಿ. ಯಾವಾಗ ಈ 29ನೇ ತಾರೀಕು ಸರ್ವೆನಲ್ಲಿ 29ನೇ ತಾರೀಕಲ್ಲಿ ಅಳಿಸಿದ್ದೀವಿ ನಾವು. ಈಗ ಗೌರ್ಮೆಂಟ್ ಸರ್ವಿಂದ ನಮ್ಮ ಸರ್ವೆ ಇಲ್ಲಿ ಇದೆ. ಅವನದಿರೋದು ಬರೀ 3 ಅಡಿ ಜಾಗ ಬಿಟ್ಟಾರೆ. ಅದನ್ನು ಕೂಡ ಕಿದಾಕಿರೆ ಅವನ ಜಾಗ ಎಲ್ಲಿ ಐತಿಲ್ಲಿ? ಎಲ್ಲ ನಮ್ಮಂಗೆ ಅವ್ನು ಸರ್ವಿಸ್ ಅಮ್ಮನ ಬಿಡಲಿ. ದಾರಿಗೆ ಹೆಂಗೆ ಹೋಯ್ತಾರೆ? ಇದೇ ರೋಡ್ ಹೋಗ್ತಾನೆ ಇಲ್ಲ, ಅವ್ರು ಆಕಾಶದಿಂದ ಆಡಿ ಬಂದು ಎಳಿತಾನೆ ಅವನು.